ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಾಪ್ಟರ್ ಅಲ್ಲ, ಈ ಮನೆಯಲ್ಲಿ ಮದುವೆ ಅನ್ನೋ ವಿಷಯನೇ ಬರ್ಕೊಡ್ದು. ಆದ್ರೆ ಅಜ್ಜಿಗೆ ನಮ್ ಶರತ್ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾದ್ರೆ ಹಠ ಮಾಡ್ತಾರೆ. ಇದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ನನ್ನ ಮೈಯಲ್ಲಿ ಈ ಕುಟುಂಬದ ರಕ್ತ ಹರಿದೇ ಇರಬಹುದು, ಆದ್ರೆ ಕೊಟ್ಟ ಮಾತನ್ನ ಹೇಗೆ ಉಳಿಸ್ಕೋಬೇಕು ಅಂತ ತಾತ ಹೇಳ್ಕೊಟ್ಟಿದ್ದಾರೆ. ತಾತ? ತೊಟ್ಟಿಲಿ ಸಿಕ್ಕಿದವನಿಗೆ ಯಾವ ತಾತ? ಸೈನ್ ಹಾಕು. ಅಪ್ಪ, ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು. ನನ್ನ ಮೇಲಿರೋ ಕೋಪನ ದಯವಿಟ್ಟು ಅಮ್ಮನ ಮೇಲೆ ತೋರಿಸ್ಬೇಡಿ. ಏನಿದ್ರು ನನಗೆ ಹೇಳಿ. ಈ ಮನೆಯಲ್ಲಿ ಯಾರಿಗೆ ಏನು ಹೇಳಬೇಕು ಅಂತ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ನಮ್ಮಪ್ಪನಿಗೆ ತಲೆ ಕೆಟ್ಟು ಆಸ್ತಿನೆಲ್ಲ ಬರೆದುಕೊಟ್ಟ ಅನ್ನೋ ಮಾತ್ರಕ್ಕೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಬರ್ತಾ ಇದೀಯಾ? ಯಾವತ್ತಿದ್ರು ನೀನು ನನ್ನ ಋಣದಲ್ಲಿರೋ ನಾಯಿ. ಮನೆ ಎಂಜಲ್ ತಿನ್ನೋ ನಾಯಿ ನನ್ನ ಮಗನಿಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೆಗೆದು ನನಗೆ ಅವಮಾನ ಮಾಡ್ತೀಯ. ಇನ್ನು ನೀನೇನು ಮನುಷ್ಯನ ರಾಕ್ಷಸನ? ತಾತ, ಅಪ್ಪ ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂತಾರೆ? ನೀವು ಡಾಕ್ಟರ್ ಅಲ್ವಾ? ಅಪ್ಪನ ಕೋಪ ಹೋಗೋದಿಕ್ಕೆ ಏನಾದ್ರೂ ಒಂದು ಮೆಡಿಸಿನ್ ಇದ್ದೇ ಇರುತ್ತಲ್ವಾ ತಾತ? ಕೋಪಕ್ಕೆ, ದ್ವೇಷಕ್ಕೆ, ಅಸೂಯೆಗೆ ಎಲ್ಲದಕ್ಕೂ ಒಂದೇ ಮದ್ದು, ನಗು. ಯಾವಾಗಲೂ ನಗ್ತಾ ಇರೋ, ಒಳ್ಳೇದೇ ಆಗುತ್ತೆ. ಸಾರಿ. ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಹೀಗೆಲ್ಲ ಆಗಿದ್ ನನ್ನಿಂದಾನೆ. ನಾನು ನಿನ್ನ ವಹಿಸ್ಕೊಂಡು ಬರೋದು ಅವ್ರಿಗೆ ಇಷ್ಟ ಇಲ್ಲ. ಸಾರಿ ಕೇಳ್ಬೇಕಾಗಿರೋದು ನಾನು. ಅವ್ರು ನಿಮ್ಮಲ್ಲಿ ಕೈ ಮಾಡೋದಕ್ಕೆ ನಾನೇ ಕಾರಣ. ಇನ್ಮೇಲೆ ಯಾವತ್ತೂ ಈ ಥರ ಆಗದಿರೋ ಥರ ನಾನು ನೋಡ್ಕೋತೀನಿ. ನನ್ನ ಕಣ್ಣಲ್ಲಿ ನೀರು ಬಂದರೆ ನಂಗೆ ನೋಡೋಕ್ಕಾಗಲ್ಲ. ಸ್ಮೈಲ್ ನೋಡಿ, ಎಷ್ಟು ಕ್ಯೂಟಾಗಿ ಕಾಣ್ತಾರೆ ನಮ್ಮಮ್ಮ. ಕರ್ಣಣ್ಣ, ಇಡ್ಲಿ ಇದ್ರಲ್ಲಿದೆ. ಇಡ್ಲಿ ತಗೊಂಡ್ ಬಾ. ಇಷ್ಟೇನ ಇರೋದು? ಅಮ್ಮಂಗೆ ಇದೆ. ಬೇರೆಯವ್ರು ತಿಂದು ಮುಗಿಸ್ಬಿಟ್ಟಾರು.
ಎತ್ತಿಡು. ಗೌರಿ ತಂಗ್ಳು ಉಳ್ದಿರ್ಬೇಕಲ್ವಾ? ಇರುತ್ತೆ, ನಾಯಿಗಳಿಗೆ ಹಾಕೋಕ್ ಬೇಕಲ್ಲ. ಅಣ್ಣ ಸ್ಯಾಂಡ್ವಿಚ್ ಇದೆ ಕೊಡ್ಲಾ? ಕರ್ಣ, ತಂಗ್ಳನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದರಲ್ಲೂ ಮೊಸರು ಹಾಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ. ಮಾಲ್ತಿ, ಕಾಫಿ. ಅಣ್ಣ ಕಾಲೇಜ್ಗೆ ಹೋಗಿ ಬರ್ತೀನಿ. ಬಾಯ್ ಬಾಯ್. ಕಣ್ಣ, ಚಪ್ಲಿ ಕಿತ್ತೋಗಿದೆ, ಹೊಸದು. ಕೆಲ್ಸ ಮುಗಿಸ್ಕೊಂಡ್ ಬರ್ತಾ ಹೊಲ್ಸ್ಕೊಂಡ್ ಬರ್ತೀಯಾ? ಸುಮತಿ, ಅವನು ತಿಂತಾ ಇದ್ದಾನೆ. ಚಪ್ಪಲಿ ತಗೊಂಡೋಗಿ ಅವನ್ ತಟ್ಟೆ ಮುಂದೆ ಹಿಡಿದ್ಯಲ್ಲ, ಬುದ್ಧಿ ಇಲ್ಲ ನಿಂಗೆ? ಕಿತ್ತೋಗಿದ್ರೆ ತಗೊಂಡೋಗಿ ಬಿಸಾಕು, ಬೇಕಿದ್ರೆ ಹೊಸದ್ ತಗೋ.